ಹಾಯ್ ಫ್ರೆಂಡ್ಸ್, ಜಬರ್ದಸ್ತ್ ಅಡುಗೆ ಚಾನಲ್ಗೆ ಸ್ವಾಗತ. ನಾವಿವತ್ತು ಇದು ನೋಡಿ ಹುಣಸೆ ಚಿಗುರಲ್ಲಿ ಉಳ್ಸೊಪ್ಪು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಹುಣಸೆ ಚಿಗುರು, ಹುಣಸೆ ಮರ ಇರುತ್ತಲ್ಲ ಅದರಲ್ಲಿ ಚಿಗುರಿರುತ್ತೆ. ಇದರಲ್ಲಿ ಉಳ್ಸೊಪ್ಪು ಮಾಡೋದು. ನಾನು ಸ್ವಲ್ಪ ಎಲ್ಲ ಮಿಕ್ಸು ಸೊಪ್ಪು ತಗೊಂಡಿದ್ದೀನಿ. ನೋಡಿ ಎಲ್ಲ ಥರದ ಮಿಕ್ಸು ಸೊಪ್ಪು ಸ್ವಲ್ಪ ಐತೆ. ನೆಕ್ಸ್ಟು 1 ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ, ತೊಗರಿಬೇಳೆ, ಸ್ವಲ್ಪ ಹೆಸರು ಕಾಳು ಮೊಳಕೆ ಬಂದಿರೋದು, 2 ಬದನೆಕಾಯಿ, ಸ್ವಲ್ಪ ಅವರೆಬೇಳೆ, ಇಷ್ಟನ್ನು ಯೂಸ್ ಮಾಡಿಬಿಟ್ಟು ಈಗ ಉಳ್ಸೊಪ್ಪು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಮೊದಲಿಗೆ ಸ್ಟವ್ ಅಂಟಿಸ್ಕೊಳ್ಳೋಣ. ಕುಕ್ಕರ್ ಇಡೋಣ. 1 ಚೊಂಬು ನೀರು, ನೋಡಿ 1 ಚೊಂಬು ನೀರು ಹಾಕೋಣ. ಸಾಕು, ಇಷ್ಟೇ 1 ಚೊಂಬೆ ಸಾಕು, ಜಾಸ್ತಿ ಏನು ಬೇಕಿಲ್ಲ. ಈಗ ಬೇಳೆ ಹಾಕೋಣ. ಇದು ಮೊಳಕೆ ಕಾಳು, ಹೆಸರು ಕಾಳು ಮೊಳಕೆ, ಇದು ಅವರೆಬೇಳೆ, ಇದು ಬದನೆಕಾಯಿ, ಎಲ್ಲ ಒಟ್ಟಿಗೆನೆ. ಈಗ ಸೊಪ್ಪಿಡೋಣ. ನೋಡಿ ಸೊಪ್ಪು ತುಂಬ ಸಿಂಪಲಾಗಿರುತ್ತೆ. ಎಲ್ಲ ಒಟ್ಟಿಗೆ ಒಂದೇ ಸಲ ಇಟ್ಟು 1 3-4 ವಿಸಿಲ್ ಕೂಗಿಸ್ಕೊಳ್ಳೋದು. ಈಗ ನೋಡಿ ಟೊಮೊಟೊ ಹಾಕ್ತಾಯಿದ್ದೀನಿ, ಮತ್ತು ಆನಿಯನ್, ಬೆಳ್ಳುಳ್ಳಿ ಒಂದು 5-6 ಇದೆ, ತೆಂಗಿನಕಾಯಿ, ಹುಣಸೆ ಚಿಗುರು. ಈಗ ಖಾರದ ಪುಡಿ, ಜೀರಿಗೆ, ಧನಿಯಾ ಪುಡಿ ಎಲ್ಲ ಒಟ್ಟಿಗೆ ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ನಾನೊಂದು ಇಡೀ ಹಾಕ್ತಾಯಿದ್ದೀನಿ. ನೋಡಿ ಈಗ 4 ಕೂಗು ಕೂಗಿಸ್ಕೊಂಡಿದ್ದೀನಿ. ಈಗ ಏನಾಗಿದೆ ನೋಡೋಣ. ನೋಡಿ ಎಲ್ಲ ಬೆಂದಿದೆ ಕ್ಲೀನಾಗಿ. ಈಗ ಇದನ್ನು ಒಂದು ಪಾತ್ರೆ ಬಗ್ಗಿಸ್ಕೊಂಡು, ಚೆನ್ನಾಗಿ ಬೆಂದಿದೆ. ಈಗ ಒಂದು ಪಾತ್ರಕ್ಕೆ ಬಗ್ಗಿಸ್ಕೊಳ್ಳೋಣ. ಇದನ್ನು ಒಗ್ಗರಣೆ ಮಾಡೋದೇನು ಬೇಕಿಲ್ಲ, ಎಲ್ಲ ಹಾಕಿದ್ದೀವಲ್ಲ ಒಟ್ಟಿಗೆ. ಇದಕ್ಕೆ ಮತ್ತೆ ನೀರೂ ಹಾಕಬಾರ್ದು ಎಕ್ಸ್ಟ್ರಾ. ಈಗ ಚೆನ್ನಾಗಿ ಹಸೆಗೊಂಡು ತಗೊಂಡು ಮಸ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಮಸ್ಕೊಳ್ಳೋಣ. ನಾನು ಅರಿಶಿನ ಹಾಕೋದು ತೋರಿಸ್ಲಿಲ್ಲ, ಒಂದು ಚೂರು ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕೊಳ್ಳಿ. ನೋಡಿ ಚೆನ್ನಾಗಿ ಈ ಥರ ಮಸ್ಕೊಂಡ್ರೆ. ಚಿಗುರಿಂದ ಮಾಡಿರುವ ಉಳುಸೊಪ್ಪಿದು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದ್ಸಲಿ. ಇದೇ ಸೇಮ್ ಪ್ರೊಸೀಜರಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ ಹುಣಸೆ ಚಿಗುರಿಂದ ಮಾಡಿರೋದು ಉಳ್ಸೊಪ್ಪಿದು. ಇದು ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ದೋಸೆಗೆ, ಏನಕ್ಕೆ ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ. ನೀವು ನಾನು ಏನೇನು ಅಳತೆ ಎಲ್ಲ ಹಾಕಿದ್ದೀನೋ ಅದೇ ಸೇಮ್ ಅಳತೆಯಲ್ಲಿ ಎಲ್ಲ ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಜೊತೆಗೆ ಇದು ಮಾವಿನಕಾಯಿನ ಇದ್ರ ಜೊತೆ ಹಿಂಗೆ ನಂಚ್ಕೊಳ್ಳೋದು. ಊಟ ತಿಂತ ಏನಾದರೂ ತಿಂದ್ಕೊಳ್ಳಿ, ಊಟ ತಿಂತ ಈ ಥರ ಮಾವಿನಕಾಯಿ ನಂಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಎಲ್ರಿಗೂ ಬಾಯ್. ನಮ್ಮ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ರಿಗೂ ತುಂಬ ಧನ್ಯವಾದಗಳು. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವ್ಯಾವ ಅಡುಗೆ ಬರುತ್ತೋ ಎಲ್ಲ ಮಾಡಿ ಹಾಕ್ತಾಯಿದ್ದೀನಿ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ರಿಗೂ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.